ಒಂದು ನಿಮಿಷ ತಡೆಯಿರಿ, ಅದಲ್ಲ ನಾನು ಕೇಳ್ತಿರೋದು ಏನಂದ್ರೆ, ನೋಡಿ ನಿಮಗೆ ನಾನು ಮತ್ತೆ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದ್ದೀನಿ, ನೀವು ಇದ್ದೀರಿ ಇಲ್ಲೇ ಇದೆ ಓದಿದ್ದೀನಿ ನೋಡಿ. ಇಂದು ಬೆಂಗಳೂರು ಎಲ್ಲ ಬೆಂಗಳೂರಿನಲ್ಲಿ ನೆಲೆಸಿರುವ ಎಲ್ಲ ಹಿಂದೂಗಳನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಲಾಯಿತು. ನಮ್ಮ ಆಹ್ವಾನ ಸ್ವೀಕರಿಸಿ ಹಿಂದೂ ಶಾಸನ ಇದೆ. ಒಂದು ನಿಮಿಷ ನೋಡಿ, ಇಲ್ಲಿ ಈ ತಿಂಗಳ ಹಿಂದೂ ಮಹಾಸಂಗಮ ಕಾರ್ಯಕ್ರಮಕ್ಕೆ ಸಿದ್ದರ ಬೆಟ್ಟದಲ್ಲಿ ಆಯೋಜಿಸಲಾಗಿತ್ತು. ಹಿಂದೂ ಮಹಾಸಂಗಮವನ್ನು ಅಲ್ಲಿ ಆಯೋಜನೆ ಮಾಡಿಕೊಂಡಿದ್ವಿ. ಎಲ್ಲ ಹಿಂದೂಗಳನ್ನು ಸಿದ್ದರ ಬೆಟ್ಟಕ್ಕೆ ಕರೆದೊಯ್ದು ಸಿದ್ದರ ಬೆಟ್ಟದ ಇತಿಹಾಸವನ್ನು ಹಾಗೂ ಹಿಂದೂಗಳ ಆಲಸ್ಯದಿಂದ ಸಿದ್ದರ ಬೆಟ್ಟ ಹೇಗೆ ಇಸ್ಲಾಂ ಆಕ್ರಮಣಕಾರರ ದಾಳಿಗೆ ತುತ್ತಾಗಿದೆ ಎನ್ನುವುದನ್ನು ಅವರಲ್ಲಿ ಅರಿವು ಮೂಡಿಸಲಾಯಿತು. ಇದರಲ್ಲಿ ರಾಂಗ್ ಸೆಂಟೆನ್ಸ್ ಯಾವುದು ಅಂತ ನೀವು ಹೇಳ್ಬೇಕು. ಸ್ಟೇಟ್ಮೆಂಟ್ ಹಂಗೆ ಕೊಟ್ಟಿದ್ದೀವಿ. ಸರಿ ಆಯ್ತು, ಸ್ಟೇಟ್ಮೆಂಟ್ ಅಲ್ಲ ಹೇಳೋದ್ ಬೇಡ ಅಜ್ಜಿ. ಮೊಹಮ್ಮದ್ ಗೋರಿ, ಮೊಹಮ್ಮದ್ ಗಜ್ನಿ ಅವರಲ್ಲಿ ನಾವೇನು ದಾಳಿ ಮಾಡಿಲ್ವಾ ದೇಶ ಮೇಲೆ? ಎಷ್ಟು ಸೋಮನಾಥ್ ದೇವಾಲಯ ಎಲ್ಲ ಹಾಳು ಮಾಡಿಲ್ವಾ? ಏನಂತ ಎಫ್ಐಆರ್ ಮಾಡಿದ್ರಿ ನೀವು? ಉದ್ದೇಶಪೂರ್ವಕವಾಗಿ ಮಾಡ್ಕೋಬೇಡಿ. ನಾವು ಕೇಳ್ತಾ ಇರೋದೇನಂದ್ರೆ, ಇದ್ರಲ್ಲಿ ಕೇಳ್ತಾರೆ ರಾಂಗ್ ಸೆಂಟೆನ್ಸ್ ಯಾವ್ದು ಎಫ್ಐಆರ್ ಮಾಡಕ್ಕೆ ಅಂತ. ಸುಮ್ನೆ ಎಫ್ಐಆರ್ ಮಾಡ್ಕೊಳ್ಳೋದಾ? ನಾವು ಕೇಳ್ತಾ ಇರೋದು ಇಸ್ಲಾಮಿಕ್ ಆಕ್ರಮಣಕ್ಕೆ ತುತ್ತಾಗಿದೆ ಅಂತ ಕೊಟ್ಟವ್ರೆ. ಆಕ್ರಮಣ ದಾಳಿಗೆ ತುತ್ತಾಗಿದೆ ಎನ್ನುವುದು ಆಕ್ರಮಣ ಅಂತ ತಪ್ಪೇಗಾಯ್ತು ಅವರಲ್ಲಿ ನಾನು ಹೇಳ್ತೀನಿ ಸರ್. ಆಕ್ರಮಣಕ್ಕೆ ತುತ್ತಾಯ್ತು ಅಂದ್ರೆ ಹೇಗೆ ಅಂದ್ರೆ, ಹಿಂದೂಗಳ ಆಲಸ್ಯ ಹೇಗೆ ಅಂದ್ರೆ, ನಾವು ಸಿದ್ದರ ಬೆಟ್ಟಕ್ಕೆ ಬರ್ದೇ ಇರೋ ಕಾರಣ ಸುಮಾರು ಶತಮಾನಗಳ ಹಿಂದೆ ಇಸ್ಲಾಂ ಆರಂಭವಾಗಿದ್ದು 11ನೇ ಶತಮಾನದ ನಂತರ. 11ನೇ ಶತಮಾನದ ಹಿಂದೆ ಕೂಡ ಸಿದ್ದರ ಬೆಟ್ಟ ಹಿಂದೂಗಳದಾಗಿತ್ತು. ಹಿಂದೂಗಳು ಆಲಸ್ಯದಿಂದಾಗಿ ಇಸ್ಲಾಂ ಆಕ್ರಮಣ ಆಯ್ತು. ಹಿಂದೂಗಳ ಪ್ರದೇಶ ಹೆಂಗ್ ಪ್ರವೋಕ್ ಆಯ್ತು? ಇರೋದನ್ನ ಹೇಳ್ಬಾರ್ದ? ಅವರು ಹಾಕೋ ನೀರ್ ಹಾಕಿ ಸಂಬಂಧ ನೀವು ನಾವೇನ್ ಮಾತಾಡಿಲ್ವಲ್ಲ, ಅದ್ ಯಾರು ಮಾತಾಡಿದ್ರು ನೀವು ಅವ್ರ ಮೇಲೆ ಕ್ರಮ ತಗೊಳ್ಳಿ. ಆದ್ರೆ ಅದು 3ಕ್ಕೆ 3 ಸತ್ಯ, ಅದನ್ನ ನಾವು ಹೇಳ್ತೀವಿ. ನಾವು ಯಾವ್ದೇ ಇಸ್ಲಾಂ ತಪ್ಪ ಬಗ್ಗೆ ಹೇಳಿದೀವ, ಇಸ್ಲಾಂ ಧರ್ಮದ ಬಗ್ಗೆ ಮಾತಾಡಿದೀವ, ಹಿಂದೂಗಳ ಆಲಸ್ಯದಿಂದ ಆಕ್ರಮಣ ತುತ್ತಾಯ್ತು ಅಂತ. ಆ ರೀತಿ ಆಕ್ರಮಣ ಭಾರತದಲ್ಲಿ 100 ದೇವಾಲಯಗಳು, 100 ಬೆಟ್ಟಗಳು ತುತ್ತಾಗಿದ್ದಾವೆ. ತಪ್ಪು ಯಾವುದು ಸರ್? ಆಯ್ತು, ಈಗ ಎಫ್ಐಆರ್ ಮಾಡಿದ್ದೀರಿ, ಸ್ಟೇಟ್ಮೆಂಟ್ ಕೊಡ್ಬೇಕು. ಸ್ಟೇಟ್ಮೆಂಟ್ ಕೊಡ್ತೀನಿ, ತೆಗೆದುಕೊಡಿ. ಎಫ್ಐಆರ್ ನೀವು ನನಗೆ ಎಫ್ಐಆರ್ ಕಾಪಿ ಕೊಡಿ, ಓದ್ಕೊಂತೀನಿ. ಆಮೇಲೆ ನೀವು ವಿಡಿಯೋ ತೆಗೆದುಕೊಳ್ಳೋದಾದ್ರೆ ವಿಡಿಯೋದಲ್ಲಿ ಏನೂ ಇಲ್ಲ. ವಿಡಿಯೋ ನೀವು ಪ್ಲೇ ಮಾಡಿದ್ರೆ ಜಸ್ಟ್ ವಿಡಿಯೋದಲ್ಲಿ RSS ಒಬ್ಬರು ಹಿಂದೂ ದೇಶಾಭಿಮಾನಿ, ಒಬ್ಬರ ದೇಶ ರಕ್ಷಣೆ ತುಳಿಬೇಕಂತ ಉದ್ದೇಶ ಅಷ್ಟೇ ಅವರಿಗೆ. ಇಲ್ಲಿ ಏನ್ ಮಾಡಕ್ಕಾಗಲ್ಲ ಡಾಕ್ಟರ್ ಜಿ. ಅಲ್ಲ, ಈಗ ಇವರಲ್ಲಿ ಏನ್ ಕಂಟೆಂಟ್ ಇದೆ ಅದನ್ನ ಕೊಡ್ಲಿ, ಅದಕ್ಕೆ ನಾವೇನ್ ಉತ್ತರ ಕೊಡೋಣ. ಇದೇ ತರ ಆದ್ರೆ ಎಲ್ಲಾ ದೇಶ ಓಡಾಡ್ಬೇಕಾಗುತ್ತೆ. ಈಗ ಇದರಲ್ಲಿ ಅಟ್ಲೀಸ್ಟ್ ಅಂತ ತಪ್ಪಿತ್ತು ತಮಗೆ ಬೇಕು. ಇವಾಗ ಡೈಲಿ ಇದೇ ತರ ಚಿತ್ರ ವಿಷಯ ಅಲ್ವಾ ಇವರಿಗೆ? ಜನರು ಎಲ್ಲ ಬುದ್ಧಿ ಬಂದ್ಬಿಟ್ಟಿದೆ, ಎಲ್ಲರಿಗೆ ಗೊತ್ತಾಗಿದೆ ಏನನ್ನೋದು. ನೋಡಿ ಇದು ತೊಳಿ, ಇದು ಇದೇ ಕಂಟೆಂಟ್, ಇದಕ್ಕೆ ಅದು ಹೌದು ನೋಡಿ, ನನ್ನ ಮೊಬೈಲ್ ಅಲ್ಲಿ ಇದೆ. ಡಿಲೀಟ್ ಮಾಡಿದ್ರೆ ಇದೆಯಾ ಅದು? ಕಾಪಿ ಕೊಡಿ, ಕೊಡ್ತೀವಿ. ಅದೇನು ಸಮಸ್ಯೆ ಇಲ್ಲ. ನಿಮಗೆ ಗೊತ್ತಾಜಿ ಅದು ಓ ದಾರಿ ಗನೆ ಪ್ರಿಯನೇ ಹೀಗನೆ ಆ ಸಾಂಗ್ ಹಾಕಿಲ್ಲ. ಮೈಸೂರಲ್ಲಿ ಹಿಂದೂ ಸಮಾಜೋತ್ಸವ ನಡೆಸಿ ನಾವು ಇದನ್ನ ಸ್ಟಾರ್ಟ್ ಮಾಡ್ಕೊಂಡ್ವಿ, ಏನದು ಹನುಮ ಜಯಂತಿ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.